ದೌರ್ಬಲ್ಯ ಅಂದರೆ ವೀಕ್ನೆಸ್, ಅಂದರೆ ಅವರಲ್ಲಿ ಯಾವತ್ತು ವೀಕ್ನೆಸ್ ಏನಂದರೆ ಇನ್ಫೀರಿಯರಿಟಿ ಸ್ವಲ್ಪ ಮಟ್ಟಿಗೆ ಇರುತ್ತೆ. ಹಿಂಗಾಗ್ಬಿಟ್ರೆ ಏನು ಮಾಡೋದು, ಹಿಂಗಾದರೆ ಏನು ಮಾಡೋದು, ಹಿಂಗಾದರೆ ಏನು ಮಾಡೋದು, ತಿರುಗಿ ಇಲ್ಲ ಯಾವ ಕಾಲಕ್ಕೂ ಯಾರನ್ನೂ ಕೆರೆ ಮಾಡಲ್ಲ ಅಂಥ ಒಂದು ವಿಧಿ. ಅದಕ್ಕೋಸ್ಕರ ಅವರಲ್ಲಿ ಶೆಕೆ ಅಂಶ ಜಾಸ್ತಿ, ಅಂದರೆ ಒಳಭಾಗದಲ್ಲಿ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಆ ಉಷ್ಣಾಂಶದಿಂದ ಹೊರಭಾಗದಲ್ಲಿ ಬಿಸಾಕ್ತಕ್ಕಂಥ ಟಾಕ್ಸಿನ್ಸು ಹೆಚ್ಚಾಗತಕ್ಕಂಥ ವಿಚಾರಗಳನ್ನು ಯಾವತ್ತಾಗುತ್ತೆ. ಆರೋಗ್ಯ ಹೊರಡೆ ಇರ್ತಾರೆ, ಆದರೆ ಮನೋವ್ಯಥೆ ಸ್ವಲ್ಪ ಮಟ್ಟಿಗೆ ಕೊರಗುತ್ತೆ. ಇವ್ರ ಕಣ್ಣಿನ ಭಾಗ ಯಾಕೆ ನೋಡ್ಕೋಬೇಕು ಅಂದರೆ ಕಣ್ಣಲ್ಲಿ ಹೋಗ್ತಾ 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 ಪರೆ, ಹೋಗ್ತಾ 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 ಕಣ್ಣಲ್ಲಿ ನೀರು, ಅಥವಾ ಹೋಗ್ತಾ 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 ಮಂಜು, ಅಥವಾ ಸಂಧ್ಯಾಕಾಲದಲ್ಲಿ ಬೆಳಗಿನ ಚೆನ್ನಾಗಿರುತ್ತೆ, ಸಂಧ್ಯಾಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಮಂಜು, ಇಲ್ಲ ಬೆಳಗಿನ ಜಾವದಲ್ಲಿ ಅತಿ ಶೀಘ್ರದಲ್ಲಿ ಕಣ್ಣು ಹೀಗೆ ನೋಡೋಕ್ಕಾಗಲ್ಲ ಅನ್ನೋ ಭಾವನೆ. ಅದಕ್ಕೆ ಸೂರ್ಯ ಯಾವತ್ತೂ ಸೂರ್ಯನ ಪಾರ್ಟ್ಸ್ ನೋಡ್ಕೋಬೇಕು. ಇವರಿಗೆ ಹಾರ್ಟು, ತಲೆಯ ಭಾಗ, ಅಂದರೆ ತಲೆಯ ನೋವುಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೆ ಸೈಕಲಾಜಿಕಲ್ ಎಫೆಕ್ಟು ತಲೆ, ಅಯ್ಯೋ ತಲೆ ಅಂತ. ಅಂದರೆ ಇವರಿಗೆ ರಕ್ತ ಫ್ಲೋಯೇಷನ್ ಇದೆಯಲ್ಲ ಬಹಳ ಫಾಸ್ಟು, ಎಕ್ಸ್ಟ್ರೀಮು, ಇಲ್ಲ ಸ್ಲೋ ಅಂತಕ್ಕಂಥ ಡೆಡ್ ಸ್ಲೋ ಅಂತ ಕರಿತೀವಿ. ಇವರ 3 ಜನಕ್ಕೆ ಪರಿಹಾರ ರೇವತಿ ನಕ್ಷತ್ರ. ಈ ರೇವತಿ ನಕ್ಷತ್ರ ಅಂದರೆ ಮಾತು 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 ಮಾತು, ಏನು ವಾಕ್ಯ ಅಂದರೆ ವಾಕ್ ಚಾತುರತೆ ಇರತಕ್ಕಂಥ ಮಾತು. ಆದರೆ ಸುಳ್ಳು ಬಹಳ ಚೆನ್ನಾಗಿ ಹೇಳ್ತಾರೆ, ರಾಜಕೀಯವಾಗಿರುತ್ತೆ ಆ ಸುಳ್ಳು. ಅಂದರೆ ಎಲ್ಲರಿಗೂ ಯಾವ ಕಾಲಕ್ಕೆ ಆಶ್ವಾಸನೆ ಬಹಳ ಚೆನ್ನಾಗಿ ಕೊಡ್ತಾರೆ. ನಿನಗೆ ನಾನು ಫ್ರೆಂಡು 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 ಅಂತಾರೆ, ಆದರೆ ಯಾವ ಕಾಲಕ್ಕೂ ಫ್ರೆಂಡ್ ಅಲ್ಲವೇ ಅಲ್ಲ ಅನ್ನೋ ಭಾವನೆ ನಮಗೇ ಗೊತ್ತಿರಲ್ಲ. ಆದರೆ ನೀವು ಏನು ಯೋಚನೆ ಮಾಡಬೇಡಿ, ನಾನಿದನ್ನು ನೋಡ್ಕೊತೀನಿ ಅಂತ ಭರವಸೆ ಮಾತ್ರ ಭಾಳ ಚೆನ್ನಾಗಿರುತ್ತೆ ರೇವತಿ ನಕ್ಷತ್ರದ್ದು. ಆದರೆ ರೇವತಿ ನಕ್ಷತ್ರದಲ್ಲಿ ಒಂದೇನು ಅಂದರೆ ಯಾವ ಕಾಲಕ್ಕೂ ಜೀವನದಲ್ಲಿ ನಾನು ಒಬ್ಬ ಚೆನ್ನಾಗಿರಬೇಕು ಅನ್ನೋ ಒಂದು ದುರಾಸೆ ಬಹಳ ಚೆನ್ನಾಗಿರುತ್ತೆ. ನನ್ನ ಜೊತೆಗೆ ಇನ್ನೊಬ್ಬ ಸಮಾನಾಗ ಬಂದಾಗ ಮಾತ್ರ ಅವ್ನು ನನ್ನ ಫ್ರೆಂಡ್ಶಿಪ್ಪು. ನನಗಿಂತ ಕೆಳಗಿರೋನಾದರೆ ನನ್ನ ಸಮ ಇರಲೇಬಾರ್ದು. ಅವನು ಯಾವತ್ತೂ ಸಮಾಗಮ ನನ್ನ ಜೊತೆ ಬರಬೇಕು ಅಂದರೆ ಅವನು ನನಗಿಂತ ಸ್ಟೇಟಸಲ್ಲಿ ಇರಬೇಕು, ಇಲ್ಲ ನನ್ನ ಸಮ ಇರಬೇಕು. ಕೆಳಗಿದ್ದವನ್ನ ಚೆನ್ನಾಗಿದೆಯಾ, ನಾನೇ ಗ್ರೇಟು, ನೀನು ನನ್ನ ಹತ್ರನೇ ಕೇಳಬೇಕು ಅನ್ನೋ ಲೆವೆಲ್ಗಿರುತ್ತೆ. ಅದಕ್ಕೆ ಇವರ ದೋಷಗಳನ್ನು ಪರಿವರ್ತನೆ ಮಾಡ್ಕೊಳ್ತಕ್ಕಂಥ ಅವಕಾಶಗಳನ್ನು ಉತ್ತರಾಷಾಢ ನಕ್ಷತ್ರದ ಮುಖಾಂತರ ಪ್ರಥಮ ಪಾದದಿಂದ ಪ್ರಾರಂಭಿಸ್ತೀವಿ. ಅದಕ್ಕೆ ಉತ್ತರಾಷಾಢ ನಕ್ಷತ್ರ ಯಾವುದು ತಿಳ್ಕೊಳ್ಳಿ, ಮೂಲಾ ನಕ್ಷತ್ರದ ಮಧ್ಯಭಾಗದಲ್ಲಿ ಮಾವ ಇಲ್ಲದೆ ಇರತಕ್ಕಂಥ ಮನೆಯನ್ನು ಕೊಡಲೇಬೇಕು ಅಂದಾಗ ಈ ಉತ್ತರಾಷಾಢ ನಕ್ಷತ್ರ ಹೆಲ್ಪ್ ಆಗುತ್ತೆ. ಅತ್ತೆ ಇಲ್ಲದೆ ಇರತಕ್ಕಂಥ ಮಗ ಪರಿವರ್ತನೆ ಆಗಬೇಕು ಅಂದರೆ ಧನಿಷ್ಠ ನಕ್ಷತ್ರದ ಆಶ್ಲೇಷ ನಕ್ಷತ್ರಕ್ಕೆ ಅತ್ತೆ ಇಲ್ಲದೆ ಇರೋದ ಮನೆಗೆ ಪರಿವರ್ತನೆ ಮಾಡುತ್ತೆ. ಜ್ಯೇಷ್ಠ ನಕ್ಷತ್ರ ಪರಿವರ್ತನೆ ಆಗಬೇಕು ಅಂದರೆ ಮೈದಂದ್ರು ಭಾವಂದ್ರು ಇಲ್ಲದೆ ಇದ್ದಂದರೆ ಇವಳು ಮದುವೆ ಮಾಡ್ಕೊಂಡು ಹೋದ ತಕ್ಷಣ ಮೈದ ಸತ್ತೋಗ್ತಾನೆ ಆಕ್ಸಿಡೆಂಟಲ್ಲಿ, ಅಥವಾ ಭಾವ ಸತ್ತೋಗ್ತಾನೆ ಅಂತ ಕೆಲವ್ರಿಗೆ ಒಂದು ಚಿಂತೆ. ಅಂದರೆ ಎಲ್ಲ ಪಾದದಲ್ಲೂ ಅಲ್ಲ, ಅವರಿಗೆ ಪರಿವರ್ತನೆ ಮಾಡ್ತಕ್ಕಂಥದ್ದು ಪೂರ್ವಾಭಾದ್ರ ನಕ್ಷತ್ರ. ಹೀಗೆ ಒಂದೊಂದು ಮಾವ ಇಲ್ಲದೆ ಇರೋ ಮನೆಗೆ ಹುಡುಗಿ ಕೊಡಬೇಕಾದ್ರೆ ನೀವು ಧನಿಷ್ಠ ನಕ್ಷತ್ರದ ಒಂದು ಸಂಬಂಧ, ಅಂದರೆ ಅವನ ಅಣ್ಣನೋ ದೇವರೋ ಪೂಜೆ ಪುನಸ್ಕಾರ ಮಾಡ್ಕೊಳ್ತಕ್ಕಂಥ ವಿಚಾರ. ಆಶ್ಲೇಷ ನಕ್ಷತ್ರ ಅಂದರೆ ಪರಿವರ್ತನೆ ಮಾಡ್ಕೊಳ್ತಕ್ಕಂಥ ವಿಚಾರ ಉತ್ತರಾಷಾಢ ನಕ್ಷತ್ರಕ್ಕೆ. ಅದಾದ ಮೇಲೆ ಪೂರ್ವಾಭಾದ್ರ ನಕ್ಷತ್ರಕ್ಕೆ ಪರಿವರ್ತನೆ ಸ್ವರೂಪದಲ್ಲಿ ಮಾಡ್ಕೊಂಡಾಗ ವಿಚಿತ್ರ. ಅದಕ್ಕೆ ಏನು ಅಂದರೆ ಅಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದರು ಸಹೋದರಮಾನ ಬಲವ. ಇದಕ್ಕೆಲ್ಲ ಆದಾಗ ರೇವತಿ ನಕ್ಷತ್ರ. ಈ ರೇವತಿ ನಕ್ಷತ್ರ ಅಂದರೆ ಅಪಮೃತ್ಯು ಸಂಕೇತವಾಗಿರ್ತಕ್ಕಂಥದ್ದು, ಅಂದರೆ ಗುರುವ ಮನೆ, ಕೊನೆಯ ಮನೆ, ಮೋಕ್ಷದ ಮನೆ. ಇವರಿಗೆ ಪುನರ್ಜನ್ಮ ಇಲ್ಲ, ಈ ರೇವತಿ ನಕ್ಷತ್ರದವರಿಗೆ ಪುನರ್ಜನ್ಮ ಇಲ್ಲ. ಆದರೆ ಅವರಿಂದ ಪರಿವರ್ತನೆ ಅಂದರೆ ನಾವೇನು ಮಾಡಬೇಕು, ಅವರು ಎಲ್ಲ ರೀತಿಯಲ್ಲೂ ಕೆಲಸ ಮಾಡಿಸ್ಕೊಂಡ್ಬಿಡ್ತಾರೆ, ಭಾಳ ಚಾದೋಚಕ್ಯರಿದ್ರು. ಆದರೆ ನಾವು ಅವ್ರನ್ನೇನು ಮಾಡಬೇಕು, ಹಾಗೆ ಉಪಯೋಗಿಸ್ಕೋಬೇಕು. ನೀರು ತೊಳ್ಕೊಳಕ್ಕೂ ಬೇಕು, ಕುಡಿಯೋಕ್ಕೂ ಬೇಕು, ಎಷ್ಟು ಬೇಕೋ ಅಷ್ಟು ತಗೊಂಡು ನಾವು ಬಿಟ್ಬಿಡ್ಬೇಕು. ಹಾಗೆ ಅವರು ಚಾಪೆ ಕೆಳಗೆ ದೂದ್ರೆ ನಾವು ರಂಗೋಲಿ ಕೆಳಗೆ ದೂರಬೇಕು. ಅದಕ್ಕೆ ಇಂಥ ಒಂದು ವಿಶೇಷಕ್ಕೆ ಈ ಒಂದು ಪರಿವರ್ತನೆಗೆ 4 ಜನ. ಇನ್ನು ಉಳಿದಿರತಕ್ಕಂಥ ಎಲ್ಲ ನಕ್ಷತ್ರಗಳ ವಿಚಾರ ಹೇಳಿದೆ, ಇನ್ನೊಂದ್ಸಲಿ ಮೆಲ್ಕ್ ಹಾಕೊಂಬಿಡಿ, ಬರ್ಕೊಳ್ಳಿ. ಕೃತಿಕಾ ನಕ್ಷತ್ರ, ಪುನರ್ವಸು ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಮೃಗಶಿರ ನಕ್ಷತ್ರ ಮೊದಲನೇ 4, ನೆಕ್ಸ್ಟ್ 4 ಉತ್ತರ, ಚಿತ್ತ, ವಿಶಾಖ, ಜ್ಯೇಷ್ಠ, ಇಲ್ಲಿವರೆಗೂ ಬಂತು. ತದನಂತರ ಉತ್ತರಾಷಾಢ, ಧನಿಷ್ಠ, ಅದಾದ ಮೇಲೆ ಪೂರ್ವಭಾದ್ರ, ಕೊನೆಗೆ ರೇವತಿ. ಈ ನಕ್ಷತ್ರಗಳು 27 ನಕ್ಷತ್ರದಲ್ಲಿ ಇರ್ತಕ್ಕಂಥ ಈ ನಕ್ಷತ್ರಗಳು ಬಹಳ ಮುಖ್ಯ ಅಂತಕ್ಕಂಥ ವಿಚಾರ. ಅಂದರೆ 4 4 4 4 ಒಂದು 3 ಸಲ ಹೇಳ್ತಕ್ಕಂಥ ವಿಚಾರದಲ್ಲಿ ಆ 4 3 ಎಷ್ಟಾಯ್ತೋ ವಿಶೇಷವಾಗಿರ್ತಕ್ಕಂಥ 12. ಅಂದರೆ 12 ರಾಶಿಗಳಲ್ಲಿ ಪಾದಾರ್ಪಣೆಯನ್ನು ಮಾಡಿರ್ತಕ್ಕಂಥ ಈ ನಕ್ಷತ್ರಗಳೇ ಸಂಧಿ. ಇವರಿಗೆ ಮಾತ್ರ ಈ ರೀತಿಯ ತೊಂದರೆ ಇರುತ್ತೆ. ಇವರಿಂದ ಪಕ್ಕದ ಹಣ್ಣುಗಳು ಕೆಡತ್ತೆ. ಮಾವಿನ ಹಣ್ಣುಗಳೆಲ್ಲ ಚೆನ್ನಾಗಿದ್ದಾಗ ಆ ದೋಷಗಳು ಬರತಕ್ಕಂಥದ್ದು ಈ ನಕ್ಷತ್ರಕ್ಕೆ. ಯಾಕಂದ್ರೆ ನೋಡಿ, ಪಕ್ಕದ ಮನೆಯದು ಈ ಮನೆಯದು 2 ಮನೆಯಲ್ಲೂ ಕಾಲಿಟ್ಕೊಂಡಿರ್ತಾನೆ. ಅಲ್ಲೊಬ್ಳು ಹೆಂಡತಿ ಇಲ್ಲೊಬ್ಳು ಹೆಂಡತಿ ಇದ್ದ ಹಾಗೆ ಆ 2 ರಾಶಿಗಳು ಇವನಿಗೆ ಪರಿವರ್ತನೆ. ಅಲ್ಲಿ 1 ಪಾದ ಇರ್ಬೋದು, ಇಲ್ಲಿ 2 ಪಾದ ಇರ್ಬೋದು, ಇಲ್ಲ ಇಲ್ಲಿ 2 ಅಲ್ಲೂ 2 ಇರ್ಬೋದು.
ಹೀಗೆ ಪರಿವರ್ತನೆ ಮಾಡಿಕೊಳ್ತಕ್ಕಂಥ ಈ ಒಂದು ಜೀವನಕ್ಕೆ ಈ ನಕ್ಷತ್ರದಿಂದಾನೇ ಈ ಸಮಾಗಮವಾಗಿ ಫಲವನ್ನು ಕೊಡುತ್ತೆ, ಸಮಾಗಮವಾಗಿ ದೋಷನೂ ಕೊಡುತ್ತೆ, ಕರ್ಮಗಳು ಬೇಗ ಕಳೆಯುತ್ತೆ. ಸೊ ಅದಕ್ಕೆ ಈ ನಕ್ಷತ್ರಕ್ಕೆ ಒಂದೊಂದು ಪರಿಹಾರವನ್ನು ಸೂಕ್ತ ಮಾಡ್ತಕ್ಕಂಥ ನಾವುಗಳು ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಈ ನಕ್ಷತ್ರ ದೋಷಗಳನ್ನು ಪರಿವರ್ತನೆ ಮಾಡಿಕೊಟ್ವಿ. ಇನ್ನು ವಿಚಾರ ಏನು ಅಂದರೆ, ಈ ಎಲ್ಲ ನಕ್ಷತ್ರದವರು ಕ್ಷೇಮ 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 ಅನ್ನಕ್ಕೆ ನೀವೇನು ಮಾಡಬೇಕು, ಈ ದೋಷಗಳನ್ನು ಪರಿಹಾರ ಮಾಡೋಕ್ಕೆ ಒಂದೇ ಒಂದು ಪರಿಹಾರ, ಏಕೈಕ ಬ್ರಹ್ಮರ ಸ್ವರೂಪ ಅಂತ ಹೇಳಿದ್ರೆ ಬ್ರಹ್ಮ ಪೂಜೆ ಅಂತ ಕರಿತೀವಿ. ಈ ಬ್ರಹ್ಮ ಪೂಜೆ ಇದುವರ ತನಕ ಜಗತ್ತಲ್ಲಿ ಯಾರೂ ಮಾಡಿಲ್ಲ ಅಂತ ಹೇಳ್ತೀವಿ. ಆದರೆ ಸಾಕ್ಷರೂಪವಾಗಿ ಆ ಬ್ರಹ್ಮನ ಪುಷ್ಕರ ನದಿ ಹತ್ರ ವಿಶೇಷವಾಗಿರ್ತಕ್ಕಂಥ ಪುಷ್ಕರದಲ್ಲೇ ಇರತಕ್ಕಂಥ ವಿಚಾರ. ಅಂದರೆ ಉತ್ತರ ಭಾರತದಲ್ಲಿ ಪುಷ್ಕರ ಅಂತಿದೆ, ಆ ಪುಷ್ಕರದಲ್ಲಿ ಸ್ನಾನ ಮಾಡಿ ಈ ದೋಷಗಳನ್ನು ನೀವು ಪರಿಹಾರ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಮನೆ ಕುಟುಂಬದ ಎಲ್ಲ ರಾಶಿ ಗುಣಗಳ ಪರಿವರ್ತನೆ ಆಗುತ್ತೆ. ಈ ನಕ್ಷತ್ರದ ನಾನು ಏನೇನು ಹೆಸರು ಹೇಳಿದೆ, ಖಂಡಿತವಾಗ್ಲೂ ನಿಮ್ಮಲ್ಲಿ ಏನು ಅಂದರೆ ದೈವ ನಂಬಿಕೆ ಇದ್ರೂ ಇರುತ್ತೆ, ಇಲ್ಲದೇ ಇದ್ರೆ ಅತಿಯಾಗಿರುತ್ತೆ, ಈ ಕಡೆ ಬರೋದೇ ಇಲ್ಲ. ಹಾಗೆ ನಿಮ್ಮನ್ನೆಲ್ಲ ಏನು ಅಂದರೆ ಎಕ್ಸ್ಟ್ರೀಮಿಟಿ ಆಗಿರ್ತಕ್ಕಂಥ ನಿಮ್ಮ ಎರಡೂ ಗುಣಗಳನ್ನು ಪರಿಹಾರ ಮಾಡ್ತಕ್ಕಂಥ ವಿಚಾರಕ್ಕೆ ಮನೆ ಒಳಗೆ ಇಂಥ ನಕ್ಷತ್ರಗಳೇನಾದರೂ ಇದ್ದರೆ ಹೆಂಡತಿಗೆ ಗಂಡನಿಗೆ ಆಗದೇ ಇರತಕ್ಕಂಥ ವಿಚಾರಕ್ಕೆ, ಅತ್ತೆ ಮಾವನಿಗೆ ಅಥವಾ ಮಕ್ಕಳ ಆಗದೇ ಇರೋ ವಿಚಾರಕ್ಕೆ ಈ ಒಂದು ನಕ್ಷತ್ರ ಏನಾದರೂ ಇದ್ದರೆ ಇದಕ್ಕೆ ಪರಿಹಾರ ಸೂಕ್ತವಾಗಿ ಅದು ಒಂದು ಮಧ್ಯ ಬಿಂದುವಾಗಿ ದೃಷ್ಟಿಯಾಗಿ ಕೂತ್ಕೊಂಡ್ಬಿಡುತ್ತೆ.